ಹಲೋ ಹಾಯ್ ಫ್ರೆಂಡ್ಸ್, ನಮ್ಮ ಆಧಾರ್ ನಂಬರು ಯಾವ ಬ್ಯಾಂಕ್ ಅಕೌಂಟ್ ಜೊತೆ KYC ಆಗಿದೆ, ಯಾವ ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಈಗ ಒಂದು 4-5 ಬ್ಯಾಂಕ್ ಅಕೌಂಟ್ ಇತ್ತು ಅಂತ ಹೇಳಿದಾಗ ನಮ್ಮ ಈ ಕೆಲವು DBT ಅಮೌಂಟ್ ಬರ್ತಾ ಇರುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಆ ಅಮೌಂಟು ಕೆಲವು ಗೌರ್ಮೆಂಟ್ ಅಮೌಂಟು ಬರ್ತಾ ಇರುತ್ತೆ. ಆ ಅಮೌಂಟು ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಅದನ್ನು ಯಾವ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಆಧಾರ್ ನಂಬರ್ ಲಿಂಕ್ ಆಗಿದೆ, ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಫಸ್ಟ್ ನಮ್ಮ ಕ್ರೋಮ್ ಬ್ರೌಸರ್ ಅಥವಾ ಫೈರ್ಬಾಕ್ಸಲ್ಲಿ ನಾವು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು UIDIA.gov.in ಅಂತ ಟೈಪ್ ಮಾಡ್ಕೊಬೇಕು. ನೋಡ್ಬೋದು, ಈ ಥರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜ್ ಯಾವ್ದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅಲ್ಲಿ ಡೆಸ್ಕ್ಟಾಪ್ ಸೈಟಿಗೆ ಅಂತ ಇದ್ದೀನಿ. ನೋಡ್ಬೋದು, ಈ ಥರ ನ್ಯೂ ಸ್ಲೈಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆಧಾರ್ ಸರ್ವಿಸಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ನೋಡ್ಬೋದು ನ್ಯೂ ಸ್ಲೈಡ್ ಅನ್ನೋದು ಓಪನ್ ಆಗುತ್ತೆ. ಆಧಾರ್ ಸರ್ವಿಸಸ್ ಅಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ಥರ ನ್ಯೂ ಸ್ಲೈಡ್ ಓಪನ್ ಆಗುತ್ತೆ. ಇಲ್ಲಿ ನಮ್ದು 12 ಡಿಜಿಟ್ ಆಧಾರ್ ನಂಬರ್ ಅಥವಾ 16 ಡಿಜಿಟ್ ವಿರ್ಚುವಲ್ ID ಇದ್ರೆ ಅದನ್ನು ನಾವು ಇಲ್ಲಿ ಹಾಕಿ ಚೆಕ್ ಮಾಡ್ಬೋದು. ನಾನು ಇಲ್ಲಿ ಆಧಾರ್ ನಂಬರ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇರುತ್ತೆ, ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಬೇಕಾಗುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ಸೆಂಡ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟು ನಮ್ಮದು ಆಧಾರ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗುತ್ತೆ. ನಾನು OTP ಹಾಕ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಮ್ಮ ಆಧಾರ್ ನಂಬರು ಬ್ಯಾಂಕಿಂಗ್ ಸ್ಟೇಟಸ್ ಆಕ್ಟಿವ್ ಇದೆಯಾ ಇಲ್ವಾ ಅದನ್ನು ಕೂಡ ತೋರಿಸುತ್ತೆ. ಮತ್ತು ಬ್ಯಾಂಕ್ ಸೀಡಿಂಗ್ ಡೇಟ್, ಯಾವ ಡೇಟಲ್ಲಿ ಬ್ಯಾಂಕ್ ಸೀಡಿಂಗ್ ಆಗಿದೆ ನಮ್ಮ ಆಧಾರ್ ನಂಬರ್ ಅನ್ನೋದು ತೋರಿಸುತ್ತೆ. ಮತ್ತು ಯಾವ ಬ್ಯಾಂಕ್ ಅಕೌಂಟ್ ಜೊತೆ KYC ಆಗಿದೆ ಅಥವಾ ಲಿಂಕ್ ಆಗಿದೆ ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ. ನಾವಿಲ್ಲಿ ಚೆಕ್ ಮಾಡ್ಕೊಬೋದು.